ಮನೆಗಳು, ನಮ್ಮ ಮಕ್ಕಳು, ನಮ್ಮ ಮುಂದಿನ ಪೀಳಿಗೆ ಮೂರು ಮೈನ್ಸ್ ಮಾಲೀಕರಿಗೆ ಬಡತನವಿದ್ದು ಅದನ್ನು ನೀಗಿಸಲು ಸ್ಥಳೀಯರಿಗೆ ಅವಕಾಶ ನೀಡದೆ ಮೈನ್ಸ್ ಲೋಡ್ ಮಾಡಲು ಮುಂದಾಗಿದ್ದು ಕೂಡಲೇ ಸ್ಥಗಿತಗೊಳಿಸದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಸಂಸದ ಗೋವಿಂದ ಎಂ ಕಾರಜೋಳ ಎಚ್ಚರಿಕೆ ನೀಡಿದ್ದಾರೆ. ಹೌದು, ಇದು ಚಳ್ಳಕೆರೆ ನಗರದ ರೈಲ್ವೆ ಗೇಟ್ ಬಳಿ ಬಿಜೆಪಿ ಸೇರಿದಂತೆ ವಿವಿಧ ಜನಪರ ಸಂಘಟನೆಗಳು ರೈಲ್ವೆ ನಿಲ್ದಾಣದ ಬಳಿ ಮೈನ್ಸ್ ಲೋಡಿಂಗ್ ವಿರೋಧಿಸಿ ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ರೈಲ್ವೆ ಗೇಟ್ ಬಳಿ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳು, ವಿವಿಧ ಶಾಲಾ ಕಾಲೇಜು, ವಸತಿ ನಿಲಯಗಳು ಎಲ್ಲೋ ಗಣಿಗಳನ್ನು ತಂದು ಇಲ್ಲಿ ಲೋಡ್ ಮಾಡುವುದರಿಂದ ಪರಿಸರ ಹಾಳಾಗಿ ವಿವಿಧ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುವ ಭೀತಿ ಎದುರಾಗುವುದರಿಂದ ಕೂಡಲೇ ರೈಲ್ವೆ ನಿಲ್ದಾಣದಲ್ಲಿ ಮೈನ್ಸ್ ಅನ್ಲೋಡ್ ಹಾಗೂ ಲೋಡಿಂಗ್ ಮಾಡುವುದನ್ನು ನಿಲ್ಲಿಸಿ ಎಲ್ಲಿಯಾದರೂ ದೂರ ಮಾಡಿ ಹೊರಗಿನವರು ಬಂದು ಸ್ಥಳೀಯ ಸಂಪತ್ತು ಲೂಟಿ ಮಾಡುತ್ತಾರೆ, ಸ್ಥಳೀಯರಿಗೆ ಉದ್ಯೋಗ ನೀಡದೆ ವಂಚಿಸುತ್ತಾರೆ, ಪರಿಸರ ಹಾಳಾಗುವ ಮುನ್ನವೇ ಸ್ಥಗಿತಗೊಳಿಸಬೇಕು, ಇಲ್ಲವಾದಲ್ಲಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೆಟಿ ಕುಮಾರಸ್ವಾಮಿ, ಸೂರನಹಳ್ಳಿ ಶ್ರೀನಿವಾಸ್, ಸೋಮಶೇಖರ್, ಮಂಡಿಮಠ್, ಜಯಪಾಲಯ್ಯ, ರೈತ ಮುಖಂಡರು, ಖಾಸಗಿ ಶಾಲೆಯ ವ್ಯವಸ್ಥಾಪಕರು ಮಾತನಾಡಿದರು. ನಂತರ ರೈಲ್ವೆ ನಿಲ್ದಾಣದಲ್ಲಿ ಮೈನ್ಸ್ ಡಂಪಿಂಗ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳಕ್ಕೆ ತಹಶೀಲ್ದಾರ್ ಎಂ ಪಾಷಾ, ಠಾಣಾಧಿಕಾರಿ ಕೆ ಕುಮಾರ್ ಇವರು ಮೈನ್ಸ್ ಡಂಪಿಂಗ್ ನಿಲ್ಲಿಸುವಂತೆ ಸೂಚನೆ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಮೈನ್ಸ್ ಲಾರಿ ಮಾಲೀಕರು, ವಿದ್ಯಾರ್ಥಿಗಳು, ರೈತರು, ಬಿಜೆಪಿ ಮುಖಂಡರು ಪಾಲ್ಗೊಂಡಿದ್ದರು. ಇಲ್ಲಿ ಮರ ಗಿಡಗಳ ಕಡಿಮೆ, ಮಳೆ ಕಡಿಮೆ, ಇನ್ನೇನು ಬೇಕು ಮನುಷ್ಯ ಸಾಯೋದಕ್ಕೆ? ಗಾಳಿ ಬದುಕಲು ಗಾಳಿ ಒಂದಿತ್ತು, ಆ ಗಾಳಿನೂ ಇವತ್ತು ಏನಾಗ್ತಾ ಇದೆ, ಕಲುಷಿತ ಆಗ್ತಾ ಇದೆ. ಮತ್ತು ನಾವು ಏನಕ್ಕೆ ಜೀವಿಸ್ಬೇಕು, ಯಾವುದರಿಂದ ಜೀವಿಸ್ಬೇಕು? ಗಾಳಿ ಶುದ್ಧವಾದಿಲ್ಲ, ನೀರು ಶುದ್ಧವಾದಿಲ್ಲ, ಮತ್ತಿನ್ನೇನು ಶುದ್ಧವಾದಿದೆ? ಗಿಡ ಮರಗಳಂತೂ ಇಲ್ಲಿ ಬೆಳೆಸಕ್ ಆಗ್ತಾನೆ ಇಲ್ಲ. ಮಳೆ ಕಡಿಮೆ ಇದ್ದು ರೈತರು ಒಂದ್ ಕಡೆ ಸಾಯ್ತಾ ಇದ್ದಾರೆ. ನಾವು ಇಲ್ಲಿ ಯಾರನ್ನು ದೂಷಣೆ ಮಾಡ್ತಾ ಇಲ್ಲ. ಯಾರಿಂದ ಈ ರೀತಿ ಆರಂಭ ಆಗಿದೆಯೋ ಈ ದುಷ್ಪರಿಣಾಮಕ್ಕೆ ಗಾಳಿಗೆ ಅಶುದ್ಧತೆಯನ್ನ ಕೊಡೋದಕ್ಕೆ ಯಾರಿಂದ ಆರಂಭ ಮಾಡಿದಿರೋ ದಯಮಾಡಿ ನಿಲ್ಲಿಸಿ. ಈ ಪುಟಾಣಿ ಮಕ್ಕಳು ಮುಖ ನೋಡ್ರಿ. ಆ ಮಕ್ಕಳಿಗೆ ನಾವ್ ಏನ್ ಹೇಳ್ಕೊಡ್ತೀವಿ ಶಾಲೆಯಲ್ಲಿ? ಮಕ್ಕಳೇ ನಾವು ಉಸಿರಾಡ್ತಾ ಇದೀವಿ ಅಂದ್ರೆ ಶುದ್ಧ ಗಾಳಿ ಬೇಕಂತ ಹೇಳ್ತೀವಿ. ಆದ್ರೆ ಪ್ರಾಕ್ಟಿಕಲ್ ನಾವು ತೋರಿಸ್ಬೇಕಾ ಹೋಗಿ ಮೈನ್ಸ್ ಹತ್ರ? ನೋಡಿ ಮಕ್ಕಳೇ, ನಾವು ಶುದ್ಧವಾಗಿ ಉಸಿರಾಟ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ಗಾಳಿ ಸಿಗ್ತಾ ಇಲ್ಲ. ಕಾಲೇಜ್ ಮಕ್ಕಳು ತೊಂದರೆ ಆಗ್ತದಂತಾರ, ಇಲ್ಲಿ ಬಡಾವಣೆಯವರು ಜನರು ತೊಂದರೆ ಆಗ್ತದ, ನಗರದ ಜನರಿಗೂ ತೊಂದರೆ ಆಗದ. ಏನ್ ಮಾಡಿದ್ರಿ? ಕ್ರಮ ಏನ್ ತಗೊಂಡ್ರಿ? ಮೊನ್ನೆ ನಿಮಗೆ ಫೋನ್ ಮಾಡಿ ಹೇಳಿದ್ದೆ ನಾನು. ಹೌದು, ದೂರವಾಣಿ ಕರೆ ಮಾಡಿದ್ಮೇಲೆ ಸರ್ ಇವರು ಬಂದು ಮನವಿ ಕೊಟ್ಟರು ಸರ್. ಅವರು ಮನವಿ ಕೊಟ್ಟಾದ್ಮೇಲೆ ನಾನು ಜಿಲ್ಲಾಧಿಕಾರಿಗಳ ಜೊತೆಗೆ ಈ ವಿಷಯ ಚರ್ಚೆ ಮಾಡಿದ್ದೀನಿ ಸರ್. ನಾನು ಅದಕ್ಕೆ ಜಿಲ್ಲಾಧಿಕಾರಿ ನಾನು ಬೆಂಗಳೂರಿಗೆ ಇದ್ದೀನಿ ಸರ್ ಬೇರೆ ವಿಷಯಕ್ಕೆ. ಅದಕ್ಕೆ ಇವತ್ತು ಮತ್ತೆ ಹೋಗ್ತಾ ಇದ್ದೀನಿ ಸರ್ ಮಧ್ಯಾಹ್ನ ಜಿಲ್ಲಾಧಿಕಾರಿಗಳ ಹತ್ರ. ಒಂದು ಸತಿ ಇದ್ರ ಬಗ್ಗೆ ನಾನು ಅವರಿಗೆ ಮನವರಿಕೆ ಮಾಡಿಕೊಡ್ತೀನಿ ಸರ್. ಅವ್ರೇನು ಡೈರೆಕ್ಷನ್ಸ್ ಕೊಡ್ತಾರೆ ಅದರ ಪ್ರಕಾರ ಇವತ್ತೇ ಮಾತಾಡ್ತೀನಿ ಸರ್. ಇದನ್ನು ಯಾರು ಟ್ರಾನ್ಸ್ಪೋರ್ಟ್ ಮಾಡ್ತಾರೋ ಅವ್ರಿಗೆ ಹೇಳ್ಬೇಕು, ಇವತ್ತು ನಿಲ್ಲಿಸಿ ಮುಂದೆ ಏನು ಮಾಡ್ಬೇಕನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಅಡ್ಡಿ ಇಲ್ಲ. ಇಲ್ಲ ಅಂದ್ರೆ ನಾವು ಈ ಹೋರಾಟವನ್ನು ನಾಗರಿಕರು ಮಾಡಿದಾಗ ನಾವು ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಾಗ್ತದೆ ಈ ಹೋರಾಟಕ್ಕೆ. ಮತ್ತು ಜನರಿಗೆ ತೊಂದರೆ ಮಾಡೋದು ಕಣ್ಣಾರೆ ನೋಡ್ಕೊಂಡು ಸುಮ್ಮನೆ ಇರಲಿಕ್ಕೂ ಆಗೋದಿಲ್ಲ. ಅದಕ್ಕೆ ನೀವು ಮೊದಲನೇದು ಸ್ಟಾಪ್ ಮಾಡಿಸಿ ಚರ್ಚೆ ಮಾಡಿ. ಅಲ್ಲಿ ವಿಸಿಟ್ ಮಾಡ್ತೀವಿ. ನೀವೇನು ಮಾತಾಡೋದಾದ್ರೆ ಭಾಷಣ ಮಾಡಿ. ಮಾತಾಡ್ತಾರೆ ನಿಮ್ಮ ಮಾತಾಡ್ತಾರೆ. ಸರಿ ಬರೋಣ ಅಣ್ಣ, ಸರಿ ಬರೋಣ. ಬೆಳಗ್ಗೆ 6 ಅವೆಲ್ಲ ಎಲ್ಲ ನೋಡಾಗಿತ್ತು. ಏನಾದ್ರು ಸುಮ್ಮನೆ ಇದೆ ಅಷ್ಟೇ. ಎಷ್ಟು ದಿನ ಆಯ್ತಾ? ಹೆಂಗೆ ನಾ ಮಾತಾಡ್ತಿದ್ದೀವಿ. ಎಲ್ಲರೂ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಚಳ್ಳಕೆರೆ ನಗರದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಉದ್ಯೋಗ ಮಾಡ್ತಕ್ಕಂಥದ್ದಕ್ಕೆ ನಿಯಮಾವಳಿಗಳಿದ್ದಾವ. ಆ ನಿಯಮಾವಳಿಗಳನ್ನು ಮೀರಿ ಮಾಡಿದಾಗ, ಜನರಿಗೆ ತೊಂದರೆ ಆದಾಗ ಜನ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಸಹಜ.
ಇಲ್ಲಿ ಮೈನ್ಸನ್ನು ಓಪನ್ ಯಾರ್ಡ್ನಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಅನ್ಲೋಡ್ ಮಾಡಿದ್ರಿಂದ ಶಾಲೆ ಕಾಲೇಜು ಮಕ್ಕಳಿಗೂ ತೊಂದರೆ ಆಗಿದೆ, ಸಾರ್ವಜನಿಕರಿಗೂ ತೊಂದರೆ ಆಗಿದೆ, ಇಲ್ಲಿ ಜನವಸತಿಯಲ್ಲಿರ್ತಕ್ಕಂಥ ಜನರಿಗೂ ಕೂಡ ತೊಂದರೆ ಆಗಿದೆ. ಹಾಗಾಗಿ ಆರೋಗ್ಯದ ಮೇಲೆಯೂ ಕೂಡ ದುಷ್ಪರಿಣಾಮ ಬೀಳ್ತದ ಅನ್ನೋ ಕಾರಣಕ್ಕಾಗಿ ಮಕ್ಕಳು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ. ಮಕ್ಕಳು ಕೇಳಿಕೊಂಡ್ರು ಇದನ್ನು ನಿಲ್ಲಿಸಿ ಅಂತೇಳಿ. ಅದಕ್ಕೆ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ, ಕೂಡಲೇ ಅದನ್ನು ನಿಲ್ಲಿಸಬೇಕು ಮತ್ತು ಸಭೆ ಕರೆದು ಇದನ್ನು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಬೇರೆ ಕಡೆ ಯಾವ ರೀತಿ ಮಾಡ್ಬೋದು, ಬೇರೆ ಲೈನ್ ಹಾಕ್ಕೊಳ್ಬೇಕಾ ಅಥವಾ ಬೇರೆ ವ್ಯವಸ್ಥೆ ಮಾಡ್ಕೊಳ್ಬೇಕಾ, ಜನವಸತಿ ಇರತಕ್ಕಂಥ ಅಡವಿಗಳಲ್ಲಿ ಇದನ್ನು ಅನ್ಲೋಡ್ ಮಾಡಬೇಕಾ, ರೈತರ ಬೆಳೆಗಳಿಗೂ ತೊಂದರೆ ಆಗಬಾರ್ದು, ರೈತರಿಗೂ ತೊಂದರೆ ಆಗಬಾರ್ದು, ಅನೇಕ ಸಮಸ್ಯೆಗಳಿದ್ದಾವೆ. ಮತ್ತು ಓಪನ್ನಲ್ಲಿ ಇದು ಆಗೋದ್ರಿಂದ ಕೆರೆಕಟ್ಟೆಗಳಲ್ಲಿ ನೀರಿನಲ್ಲಿ ಈ ಐರನ್ ಧೂಳು ಬಿದ್ದು ಕೆರೆಕಟ್ಟೆಗಳ ನೀರು ಕೂಡ ಕಲುಷಿತ ಆಗ್ತದ. ಪಕ್ಷಿ ಪ್ರಾಣಿಗಳು ಕೂಡ ಅದು ಕುಡಿಲಿಕ್ಕೆ ಯೋಗ್ಯ ಆಗೋದಿಲ್ಲ, ಕೃಷಿಗೂ ಯೋಗ್ಯ ಆಗೋದಿಲ್ಲ. ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸರ್ವೇ ಸಾಮಾನ್ಯ ಆಗಿದೆ. ಚಿತ್ರದುರ್ಗ ನಗರದಲ್ಲೂ ಆಗಿದೆ, ಹೊಳಲ್ಕೆರೆಯಲ್ಲಿ ಆಗಿದೆ, ಹೊಸದುರ್ಗ ಸಮೀಪದಲ್ಲೂ ಆಗಿದೆ. ಅನೇಕ ಕಡೆ ಈ ಸಮಸ್ಯೆ ಇದೆ. ಇದನ್ನು ಅನೇಕ ಬಾರಿ ನಾನು ಪತ್ರಗಳನ್ನ ಬರೆದು ಸಾರ್ವಜನಿಕರನ್ನಾಗ ಅರ್ಜಿ ಕೊಟ್ಟಾಗ, ಪ್ರತಿಭಟನೆ ಮಾಡಿದಾಗ ಅವ್ರ ಬೆಂಬಲಾರ್ಥವಾಗಿ ನಾನು ಅನೇಕ ಸಾರಿ ಬರೆದಿದ್ದೀನಿ. ರೈತರು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಬೆಳೆದ ಬೆಳೆ ಅವ್ರ ಕೈಗೆ ಹತ್ತೋದಿಲ್ಲ, ಅದರ ಮೇಲೆಲ್ಲ ಧೂಳು ಬಿದ್ದು ಬೆಳೆ ನಾಶ ಆಗಿ ಹೋಗ್ತದ. ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಚಿತ್ರದುರ್ಗ ಜಿಲ್ಲೆಯಲ್ಲದ. ಈ ಚಿತ್ರದುರ್ಗ ಜಿಲ್ಲೆ ಅಂದರೆ ಏನಾಗಿದೆ, ಬರದ ನಾಡು, ಬಡವರು ಇರ್ತಕ್ಕಂಥ ಈ ಜಿಲ್ಲೆ. ಬೇರೆಯವರು ಬಂದು ಇಲ್ಲಿ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋಗಿ ಶ್ರೀಮಂತರಾಗೋದೇ ಆಗ್ಯದ ಹೊರತು ಈ ಜನರಿಗೊಂದು ಉದ್ಯೋಗ ಸಿಗೋದಿಲ್ಲ, ಇವ್ರಿಗೊಂದು ಉದ್ಯೋಗ ಕೊಡೋದಿಲ್ಲ. ಇವ್ರದ್ದೊಂದು ಟ್ರ್ಯಾಕ್ಟರ್ ಇದ್ರೂ ಉದ್ಯೋಗ ಇಲ್ಲ, ಒಂದು ಟ್ರಕ್ ಇದ್ರೂ ಉದ್ಯೋಗ ಇಲ್ಲ, ಇವ್ರದ್ದೊಂದು JCB ಇದ್ರೂ ಉದ್ಯೋಗ ಇಲ್ಲ. ಮಕ್ಕಳು ಓದಂಥವ್ರಿಗೊಂದು ಕೆಲಸ ಸುದ್ದ ಸಿಗೋದಿಲ್ಲ, ಕೂಲಿ ನಾಲಿ ಮಾಡ್ತಕ್ಕಂಥವ್ರಿಗೂ ಕೂಡ ಕೊಡೋದಿಲ್ಲ. ಇದೊಂದು ಕೆಟ್ಟ ಪರಿಸ್ಥಿತಿ ಈ ಚಿತ್ರದುರ್ಗ ಜಿಲ್ಲೆನಲ್ಲಿ ಆಗಿದೆ. ಅದಕ್ಕೆ ನಾನು ಕಳೆದ 6 ತಿಂಗಳಿಂದ ಅನೇಕ ಅಧಿಕಾರಿಗಳನ್ನ ಕರೆದು ಸಭೆ ಮಾಡಿದ್ದೀನಿ. ಜಿಲ್ಲಾ